ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಿರಾಟೆ ಅವರ ಹುಟ್ಟುಹಬ್ಬವನ್ನು ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವಂತಹ ಐಬಿಯಲ್ಲಿ ಬಹಳ ಅದ್ದೂರಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅರವಿಂದ ದಯಾಳ್, ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜ್ಕುಮಾರ್, ನಿತೀಶ್ ಉಪ್ಪೆ, ಪ್ರಶಾಂತ್, ಶರಣಪ್ಪ, ಸಮದ್ ಖಾನ್ ಗಾದ್ಗೆ, ಬಾಬುರಾವ್, ಸುರೇಶ್ ಖಾಂಗ್ರೆ, ಅವಿನಾಶ್ ಶೇರ್ ಖಾನ್, ನರ್ಸಿಂಗ್, ಸಾಯಿ, ಶರಣಪ್ಪ ಮೇತ್ರೆವಲೆಪುರೆ ಹಾಗೂ ಪದಾಧಿಕಾರಿಗಳು ಮತ್ತು ಗೆಳೆಯರು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪೆ ನ್ಯೂಸ್. आगे ಇವತ್ತಿನ ದಿವಸ 21ನೇ ಆಗಸ್ಟ್ 2024ರಂದು ನಮ್ಮ ದಲಿತ ಸೇನೆ ರಾಮವಿಲಾಸ್ ಜಿಲ್ಲಾ ಸಮಿತಿ ಬೀದರ್ ಸಂಘಟನೆ ವತಿಯಿಂದ ಸಂಘಟನೆಯ ಬಲಪಡಿಸುವ ಬಗ್ಗೆ ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಲ್ಲಿ ಹೊಸ ಹುರುಪು ಮತ್ತು ಹೊಸ ಚೈತನ್ಯವನ್ನು ಮೂಡಿಸುವ ಸಲುವಾಗಿ ಮತ್ತು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿ ಜನರಿಗೆ, ಮಹಿಳೆಯರಿಗೆ ಅವರಲ್ಲಿ ಜಾಗೃತಿಯನ್ನು ತರ್ತಕ್ಕಂಥ ಒಂದು ಉದ್ದೇಶದಿಂದ ಪ್ರಮುಖ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳ ಒಂದು ತುರ್ತು ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಸಂಘಟನೆ ಬಗ್ಗೆ ಸುದೀರ್ಘವಾಗಿ ಯಾವ ರೀತಿ ಬಲಪಡಿಸಬೇಕು, ಯಾವ ರೀತಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯಕ್ಕಾಗಿ ನಮ್ಮ ಸಂಘಟನೆ ಹೋರಾಟ ಮಾಡಬೇಕು ಮತ್ತು ತುಳಿತಕ್ಕೊಳಪಟ್ಟ ನಮ್ಮ ಜನರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸುದೀರ್ಘವಾಗಿ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಅದೇ ರೀತಿ ನಮ್ಮಲ್ಲಿ ಕಲ್ಕತ್ತಾದಲ್ಲಿ ಏನು ಮೆಡಿಕಲ್ ವಿದ್ಯಾರ್ಥಿ ಮೇಲೆ ಏನು ಬಲಾತ್ಕಾರ ಆಗಿ ಮರ್ಡರ್ ಏನು ಮಾಡಿದ್ದಾರೆ ಪಾಪ ವಿದ್ಯಾರ್ಥಿನಿಗೆ. ಆ ವಿದ್ಯಾರ್ಥಿ PG ಕೋರ್ಸ್ನಲ್ಲಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಯಾಗಿದ್ದು, ಆ ವಿದ್ಯಾರ್ಥಿಯನ್ನೆಲ್ಲ ಕಾಲೇಜಿನ ಅಲ್ಲೇ ಒಂದು ಹಾಲಿನಲ್ಲಿ ರೇಪ್ ಮಾಡಿ ಅಲ್ಲೇ ಮರ್ಡರ್ ಮಾಡಿರ್ತಕ್ಕಂಥ ಘಟನೆ ಇಡೀ ನಮ್ಮ ಮಾನವ ಕುಲಕ್ಕೆ ನಾಚಿಕೆ ಬರ್ತಕ್ಕಂಥ ವಿಷಯವಾಗಿದ್ದು, ಎಲ್ಲರೂ ಇಡೀ ಮಾನವ ಕುಲ ತಲೆ ತಗ್ಗಿಸ್ತಕ್ಕಂಥ ಒಂದು ದುರ್ಘಟನೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಸ್ಕೂಲ್ನಲ್ಲಿ, ನರ್ಸರಿ ಸ್ಕೂಲ್ನಲ್ಲಿ 2 ವಿದ್ಯಾರ್ಥಿಗಳ ಮೇಲೆ, 2 ವಿದ್ಯಾರ್ಥಿಗಳ ಮೇಲೆ ಅಲ್ಲಿನ ಒಂದು ಅಟೆಂಡರ್ ಏನು ವಾಶ್ರೂಮ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ಏನು ರೇಪ್ ಮಾಡಿದ್ದಾನೆ ಇಬ್ಬರಿಗೆ. ಅವರಿಗೂ ಕೂಡ ಇಡೀ ಮಹಾರಾಷ್ಟ್ರ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಇಡೀ ದೇಶದಲ್ಲಿ ಮೆಡಿಕಲ್ ವಿದ್ಯಾರ್ಥಿ ಬಗ್ಗೆ ಸ್ಟ್ರೈಕ್ಗಳು ಅಲ್ಲೋಲ ಕಲ್ಲೋಲವಾಗಿ ಮಾಡ್ತಾ ಇದ್ದಾರೆ, ರಸ್ತೆ ರೋಕೋ ಮಾಡ್ತಾ ಇದ್ದಾರೆ, ರೈಲು ರೋಕೋ ಮಾಡ್ತಾ ಇದ್ದಾರೆ. ಇಂಥ ಘಟನೆಗಳು ನಮ್ಮ ದೇಶದಲ್ಲಿ ಪದೇ ಪದೇ ಮರುಕಳಿಸ್ತಾ ಇದ್ದೇವೆ. ದಿನನಿತ್ಯ ಹೆಚ್ಚಿಗೆ ಆಗ್ತಾ ಇದೆ, ಆದರೆ ಕಮ್ಮಿ ಆಗ್ತಕ್ಕಂಥ ವಿಷಯನೇ ಇಲ್ಲ. ಅದರ ಕಡೆಯಿಂದ ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಒಂದು ನನ್ನ ಮನವಿ ಇದೆ, ಈ ಮೂಲಕ, ಈ ಮಾಧ್ಯಮದ ಮೂಲಕ, ಅದೇ ರೀತಿ ನಮ್ಮ ರಾಷ್ಟ್ರಪತಿಯವರಿಗೆ ಈ ಮನವಿ ಮಾಡ್ತಾ ಇದ್ದೀನಿ. ಇಂಥ ಘಟನೆಗಳು ಯಾರೇ ಆಗಲಿ, ಯಾರೇ ಆರೋಪಿಯಾಗಿರಲಿ, ಇಂಥ ಮಾನವ ಕುಲಕ್ಕೆ ಏನು ಕಂಟಕ ಆಗಿರ್ತಕ್ಕಂಥ ಇಂಥ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು. ಒಂದು ವೇಳೆ ಇಂಥ ಘಟನೆಗಳಿಗೆ ಆದರೆ ಅವ್ರಿಗೆ ಅತಿ ಕಠಿಣ ಶಿಕ್ಷೆ ಇರಬೇಕು. ಅಂದಾಗ ಮಾತ್ರ ಇಂಥ ಘಟನೆಗಳು ಕಂಟ್ರೋಲ್ ಆಗ್ತವೆ. ಈಗ ಏನಾಗಿದೆ, ಸಾರ್ವಜನಿಕರಲ್ಲಿ ಏನು ಇಂಥ ಘಟನೆಗಳು ರೇಪ್ ಮಾಡೋದಾಗಲಿ ಅಥವಾ ಮರ್ಡರ್ ಮಾಡೋದಾಗಲಿ 4 ದಿನ ಒಳಗೆ ಹೋಗ್ತೀವಿ ಮತ್ತು ಹೊರಗೆ ಬರ್ತೀವಿ ಅಂತಕ್ಕಂಥ ಒಂದು ಮನೋಭಾವ ಎಲ್ಲರ ಮನಸ್ಸಿನಾಗ ಆಗಿಬಿಟ್ಟಿದೆ, ಬೆಳೆದು ಬಿಟ್ಟಿದೆ. ಆದ್ದರಿಂದ ನಮ್ಮ ರಾಷ್ಟ್ರಪತಿಯವರಿಗೆ ಮತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಎಲ್ಲರಲ್ಲಿ ನಾನು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ಕೊತಿದ್ದೀನಿ, ದಯವಿಟ್ಟು ಯಾರೇ ಇರಲಿ, ಚಿಕ್ಕವರಿರಲಿ, ದೊಡ್ಡವರಿರಲಿ, ಮಹಿಳೆ ಇರಲಿ, ವಿದ್ಯಾರ್ಥಿನಿ ಇರಲಿ, ಯಾರೇ ಇರಲಿ, ಅವರಿಗೆ ರೇಪು, ಬಲಾತ್ಕಾರ, ದೌರ್ಜನ್ಯದಂತಹ ಬಲಾತ್ಕಾರ ಆಗಲಿ ಅಥವಾ ರೇಪ್ ಆಗಲಿ ಅಥವಾ ಮರ್ಡರ್ ಆಗಲಿ, ಇಂಥ ಯಾವುದೇ ಘಟನೆಗಳು ಎಲ್ಲಾದರೂ ಕಂಡು ಬಂದರೆ ಆ ಸಂಬಂಧಪಟ್ಟ ಅಪರಾಧಿಗಳಿಗೆ ಕೂಡಲೇ ಡಿಲೇ ಮಾಡಲಿ, ಯಾವುದೇ ರೀತಿಯ ವಿಳಂಬ ಮಾಡಲಾರ್ದೇ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು. ಇಲ್ಲಾಂದರೆ ಮತ್ತೆ ಬೇರೆ ಇರ್ತಕ್ಕಂಥ ಕಠಿಣ ಗೋಲಿ ಬೇರೆ ವಿದೇಶಗಳಲ್ಲಿ ನಾವು ನೋಡ್ತೇವೆ. ಇಂಥ ಘಟನೆಗಳಾದರೆ
ಲೈನಿಗೆ ನಿಂದಿರಿಸಿ 1 by 1 ಗೋಲಿ ಶೂಟ್ ಮಾಡಿ ಅವರನ್ನು ಹತ್ಯೆ ಮಾಡಲಾಗ್ತದೆ. ಅಂಥ ಒಂದು ಕಠಿಣ ಶಿಕ್ಷೆ ಇಲ್ಲಿ ನಮ್ಮ ಭಾರತದಲ್ಲಿ ಕೂಡ ಆಗಬೇಕು ಅಂದಾಗ ಮಾತ್ರ ಇಂಥ ಕಾಮುಕ ವ್ಯಕ್ತಿಗಳಲ್ಲಿ ಅವ್ರಿಗೆ ಒಂದು ಹೆದರಿಕೆ ಇರ್ತದೆ. ಮುಂದೆ ಈ ಘಟನೆಗಳು ತಡಿಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾನು ಚಂದ್ರಕಾಂತ್ ಆರ್ ನಿರಾಟೆ, ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷನಾಗಿದ್ದು, ರಾಮ್ ವಿಲಾಸ್ ಸಂಘಟನೆ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷನಾಗಿದ್ದು, ಈ ಸಭೆಯಲ್ಲಿ ಇವತ್ತಿಂದ ಒಂದು ಖುಷಿ ಏನಪ್ಪ ಅಂದರೆ, ನಂದು 21 ಆಗಸ್ಟ್ ನನ್ನ ಬರ್ತ್ಡೇ ಇದೆ. ಜನ್ಮದಿನೋತ್ಸವದ ಪರವಾಗಿ ನಮ್ಮ ಎಲ್ಲ ಆತ್ಮೀಯ ಪದಾಧಿಕಾರಿಗಳು, ನನ್ನ ಗೆಳೆಯರು, ನನ್ನ ಅಣ್ಣ ತಮ್ಮರು ನನಗೇನಿಗೊತ್ತ ಈ ಸಭೆಯಲ್ಲಿ ಶಾಲು ಕೇಕ್ ಕಟ್ ಮಾಡುವುದರ ಮೂಲಕ, ಶಾಲು ಹೊದಿಸುವ ಮೂಲಕ, ಹೂವಿನಾರ ಹಾಕೋದ್ರ ಮೂಲಕ ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನ ಕಾರ್ಯಕ್ರಮಕ್ಕೆ, ಈ ಒಂದು ಘಟನೆಗೆ ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ. ಪ್ರತಿಯೊಂದು ಕ್ಷಣದಲ್ಲಿ ಅವರ ಹೆಜ್ಜೆಗೆ ಹೆಜ್ಜೆಯಾಗಿ ನಾವು ಎಲ್ಲರೂ ಒಂದಾಗಿ ಕೆಲಸ ಮಾಡೋಣ ಅಂಥೇಳಿ ಮನವಿ ಮಾಡ್ಕೋತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಬೇಕು.